ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಇರು ಶಾಶ್ವತಿ, ಪ್ರತಿ ಸಲನು ಕೆಲ್ಸದವ್ರ ಪರವಾಗಿ ನಿಲ್ಲಕ್ ಬರ್ಬೇಡ. ನೀನ್ ಹೇಳು. ಅವ್ರಿಗೆ ಹಸುವಾಗಿತ್ತು ಮೇಡಮ್, ಅದಕ್ಕೆ. ಸರಿ, ರೇವತಿ ಅಕ್ಕಂಗೆ ಊಟ ಕೊಡೋ ಅಷ್ಟು ಕಾಳಜಿ ಅಲ್ವಾ ನಿನ್ಗೆ? ಹಾಗಾದ್ರೆ ಅವ್ರ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ನೀನೇನ್ ಮಾಡ್ತಿದ್ದೆ? ಅದು ಮೇಡಮ್, ಉತ್ತರ ಕೂಡ ಗೊತ್ತಿಲ್ಲ ಅಂದ್ರೆ ಪ್ರಶ್ನೆ ಉತ್ತರಬಾರ್ದು. ಇವತ್ ನಮ್ಮಮ್ಮ ಮನೇಲಿಲ್ಲ, ಅದಕ್ಕೆ ಕಾರಣ ನೀನು. ಅಲ್ಲ ಅಲ್ಲ ಅಲ್ಲ, ನಾನು ನೀನು ಪ್ರಾಮಾಣಿಕತೆನ ನೋಡಿ ಈ ಮನೆಗೆ ನಾನು ಕರ್ಕೊಂಡ್ ಬಂದೆ ಅಲ್ಲ, ಮಾಡಬಾರ್ದಾಗಿತ್ತು. ಅವಾಗ ಮಾಡ್ಬೇಕಿದ್ ಕೆಲ್ಸ ಈಗ ಮಾಡ್ತೀನಿ. ಮೇಡಮ್, ರೇವತಿ ಅಮ್ಮ ಎಲ್ಲೂ ಹೋಗಿರಲ್ಲ, ಹುಡ್ಕಣ ಸಿಗ್ತಾರೆ ಮೇಡಮ್. ತಪ್ಪು ಮಾಡಿರೋ ಪರಿಹಾರ ಹೇಳೋ ಅರ್ಹತೆನ ಕಳ್ಕೊಂಡಿರ್ತಾರೆ ಮಲ್ಲಿ. ಇದು ಅವ್ರ ಮನೆ, ಇಲ್ಲಿ ತಪ್ಪಿದ ಜಾಗ ಇಲ್ಲ, ಎರಡನೇ ಅವಕಾಶನೂ ಇಲ್ಲ. ಮಿಥಿಲಾ, ಸ್ವಲ್ಪ ಸಮಾಧಾನವಾಗಿ ನಿರ್ಧಾರ ತಗೊಳಮ್ಮ. ಮೇಡಮ್, ನಾನು ತಪ್ಪು ಮಾಡಿಲ್ಲ. ನೀನ್ ಮಾಡಿರೋದು ತಪ್ಪಲ್ಲ ಮಲ್ಲಿ, ಅಪರಾಧ. ನನ್ನಮ್ಮ ನನ್ನಿಂದ ದೂರ ಹೋಗೋವಾಗ ಮಾಡಿದ್ಯಾ, ಅದು ದೊಡ್ಡ ಅಪರಾಧ. ಅಪರಾಧಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಮೇಡಮ್, ನಾನು ಏನು ಮಾಡಿ, ಈ ಮನೆ ಋಣ ಮುಗೀತು. ನನ್ನ ಕಣ್ಣು ಮುಂದೆ ಇನ್ನೊಂದು ಕ್ಷಣನ ನಿಲ್ಬೇಡ. ಗೆಟ್ ಔಟ್. ಮೇಡಮ್, ನನ್ನ ಮಾತನ್ನ ಒಂದ್ಸಲ ಕೇಳಿ ಮೇಡಮ್. ಸುಳ್ಳು ಹೇಳೋರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಮೇಡಮ್, ನಾನು ಕೊಟ್ಟಂಗೆ ಆ ತರ ಏನು ತಪ್ಪು ಮಾಡಿರಲ್ಲ ಮೇಡಮ್. ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಬಂದ್ರೆ ನಿನ್ ಕೆಲ್ಸನೂ ಕಳ್ಕೊತ್ಯ, ನೆನ್ಪಿರ್ಲಿ. ಮಿಥಿಲಾ, ರೇವತಿ ಅಕ್ಕ ಸಿಕ್ಕಿದ್ಮೇಲೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋಣ. ಈಗ ಮಲ್ಲಿನ ಮನೆಯಿಂದ ಆಚೆ ಹಾಕೋ ಅವಶ್ಯಕತೆ ಇದೆಯಾ? ಓಹೋ, ಹೇಳದ್ ನೋಡಿದ್ರೆ ರೇವತಿ ಅಕ್ಕ ಸಿಕ್ಕದ್ಮೇಲೆ ಮಲ್ಲಿ ಪರವಾಗಿ ಮಾತಾಡ್ತಾರೆ ಅನ್ನೋ ಹಾಗೆ. ಅವ್ರು ಮಾತಾಡೋ ಪರಿಸ್ಥಿತಿಲಾದ್ರೂ ಇದ್ದಾರಾ? ಮಿಥಿಲಾ, ತುಡುಕ್ಬೇಡ. ಮೇಡಮ್, ಒಂದ್ಸಲ ನನ್ನ ಮಾತು ಕೇಳಿ. ನಾನು ರೇವತಿ ಅಮ್ಮನ. ಅವಳು ನಿನ್ನಮ್ಮ ಅಲ್ಲ, ನನ್ನಮ್ಮ. ನೀನ್ ಟಚ್ ಮಾಡಿದ್ದು ನನ್ನ ಅಮ್ಮನ ಎಮೋಷನ್. ಅದ್ರಿಂದ ನೀನ್ ಪಾರಾಗಕ್ ಸಾಧ್ಯನೇ ಇಲ್ಲ. ಡ್ರೈವರ್. ಮೇಡಮ್, ನನ್ನ ಮಾತು ಸ್ವಲ್ಪ ಕೇಳಿ. ರೇವತಿ ಅಮ್ಮನ್ಗೆ ಊಟ ಕೊಟ್ಮೇಲೆ ನಾನು ಲಾಕ್ ಮಾಡ್ಕೊಂಡ್ ಬಂದೆ ಮೇಡಮ್, ನನಗೆ ಚೆನ್ನಾಗಿ ನೆನಪಿದೆ. ಮೇಡಮ್, ದಯವಿಟ್ಟು ನನ್ನ ಮಾತು ಕೇಳಿ ಮೇಡಮ್. ರೇವತಿ ಅಮ್ಮಂಗೆ ನಾನು ಏನು ಮಾಡಿಲ್ಲ ಮೇಡಮ್. ಪ್ಲೀಸ್ ಮೇಡಮ್, ನನ್ನ ಮಾತು ಕೇಳಿ ಮೇಡಮ್. ಮೇಡಮ್, ಮೇಡಮ್,
ಮೇಡಮ್, ರೇವತಿ ಮೇಡಮ್ ಎಲ್ಲಿದ್ರು ನಾನು ಹುಡ್ಕೊಂಡ್ ಬರ್ತೀನಿ ಮೇಡಮ್. ಪ್ಲೀಸ್ ಮೇಡಮ್, ಒಂದೇ ಒಂದು ಅವಕಾಶ ಕೊಡಿ ಮೇಡಮ್. ಇವಳಿನ ನಮ್ಮನೆ ಹತ್ರ ಕಾಣಿಸ್ಕೊಳ್ಬಾರ್ದು, ಕಾಲು ಇಡ್ಲಬಾರ್ದು. ಇದು ನನ್ನ ಆರ್ಡರ್. ನಡಿ.